ಇನ್ ಪ್ರೆಸೆನ್ಸ್ ನೀವು ಬಂದುಬಿಟ್ಟು ತೊಗೊಂಡಾಗ ಇಟ್ಸ್ ಅ ಡಿಫ್ರೆಂಟ್ ವೈಬ್ರೆನ್ಸಿ. ಯಾಕಂದರೆ ತುಂಬ ವೈಬ್ರೆನ್ಸಿ ಜಾಸ್ತಿ ಆಗಿರುತ್ತೆ. ನೀವು ಆನ್ಲೈನ್ ತೊಗೊಂಡಾಗಲೂ ಕೂಡ ಅಷ್ಟೇ ಎಫೆಕ್ಟ್ ತೋರಿಸುತ್ತೆ. ನೀವು ಇಯರ್ಫೋನ್ಸ್ ಹಾಕ್ಕೊಂಡು ನೀವು ಕೇಳಿಸ್ಕೊಂಡಾಗ ಆ್ಯಂಡ್ ನಿಮ್ಮ ಬಾಡಿ ಮೇಲೆ ಅಷ್ಟೇ ಪರಿಣಾಮನೂ ಬೀಳುತ್ತೆ. ಸೊ ಹಾಗಾಗಿ ಇಲ್ಲಿ ವೆನ್ ಇಟ್ ಕಮ್ಸ್ ಟು ಜಾಬ್ ಇಶ್ಯೂಸ್ ಆರ್ ಸಮ್ ಡೌಟ್ಸ್ ಆನ್ ಯುವರ್ ಸೆಲ್ಫ್, ಆಂಗ್ಸೈಟಿ ಇಶ್ಯೂಸ್, ಇಂಥದ್ದೆಲ್ಲ ಬಂದಾಗ ಏನಾಗುತ್ತೆ, ನಮ್ಮ ಬ್ಯಾಕ್ ಚಕ್ರಗಳು, ಮತ್ತೆ ವಾಪಸ್ ಚಕ್ರಕ್ಕೆ ಬರ್ತೀನಿ, ಚಕ್ರಗಳು ರೂಟ್ ಚಕ್ರ ಬ್ಲಾಕಾಗಿ ಹೋಗಿರುತ್ತೆ. ನೀವು ಎನರ್ಜಿ ರಿಸೀವೇ ಮಾಡ್ತಾ ಇರಲ್ಲ, ಯಾಕಂದರೆ ಆ ಗ್ರೌಂಡಿಂಗ್ ಅನ್ನೋದಿರಲ್ಲ. ನೀವು ಎಷ್ಟು ನೇಚರಿಗೆ ಕನೆಕ್ಟ್ ಆಗ್ತೀರಾ, ಭೂಮಿ ತಾಯಿ ಮೇಲೆ ಓಡಾಡ್ತೀರಾ, ಭೂಮಿ ತಾಯಿ ಜೊತೆ ಕನೆಕ್ಟ್ ಆಗ್ತೀರಾ, ಗಿಡಗಳ ಜೊತೆ ಕನೆಕ್ಟ್ ಆಗ್ತೀರಾ, ನಿಮ್ಮ ರೂಟ್ ಚಕ್ರ ಆ್ಯಕ್ಟಿವೇಟ್ ಆಗಿರುತ್ತೆ. ಅದಿಲ್ಲ ಅಂದರೆ ರೂಟ್ ಚಕ್ರ ಬ್ಲಾಕ್ ಆಗೋಗುತ್ತೆ. ಆ ಎನರ್ಜಿ ಹಿಂಗೆ ಹೋಗೋದು ಬಿಟ್ಟು ಉಲ್ಟಾ ಹೋಗುತ್ತೆ. ಯಾವಾಗಲೂ ನೀವು ಯೋಚನೆ ಮಾಡಿ, ನೀವು ಉಲ್ಟಾ ಹೋದರೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಯಾವಾಗಲೂ ಸೀದಾ ಹೋಗಿ ಅಂತ ಜನ ಹೇಳ್ತಾರೆ. ಯಾಕೆ ಹೇಳ್ತಾರೆ ಅನ್ನೋದನ್ನು ಯೋಚನೆ ಮಾಡಿಬಿಟ್ಟು ನೀವೇ ಹೇಳಿ. ಇಲ್ಲಿ ಆ ಥರ ಸಮಸ್ಯೆ ಬಂದಾಗ ಏನು ಮಾಡಬೇಕು, ಸೌಂಡ್ ಹೇಗೆ ಹೆಲ್ಪ್ ಮಾಡುತ್ತೆ, ಯಾವ್ದು ರೀತಿ, ದಿರ್ ಆರ್ ಸೋ ಮೆನಿ ಇನ್ಸ್ಟ್ರೂಮೆಂಟ್ಸ್ ಅಲ್ಲ, ತುಂಬ ಇನ್ಸ್ಟ್ರೂಮೆಂಟ್ಸ್ ಎಲ್ಲನೂ ಉಪಯೋಗ ಮಾಡಬೇಕಾಗತ್ತೆ ನಾವು. ಆದರೆ ಆ ಥರ ಬಂದಾಗ ಈ ಡೌಟ್ಸು, ಆಂಗ್ಸೈಟಿ, ಆಮೇಲೆ ಪ್ರಾಬ್ಲಮ್ಸ್, ಒಂದು ಇನ್ಸೆಕ್ಯೂರಿಟಿ ಅಂತ ಏನು ಬರುತ್ತೆ ಬಂದಾಗ ನಾವು ಪ್ರತಿಯೊಂದು ಸೆಷನ್ ಅಷ್ಟೇ ನಾ ಹೇಳ್ತೀನಿ. ಕೆಲವರಿಗೆ ಒಂದೇ ಸೆಷನ್ನಲ್ಲಿ ಹೀಲ್ ಆಗುತ್ತೆ, ಕೆಲವರಿಗೆ 10 ಸೆಷನ್ ಆದ್ರೂ ಇನ್ನೂ ಟೈಮ್ ತೊಗೊಳ್ತಾ ಇರುತ್ತೆ. ಅದಕ್ಕೂ ನಾನು ಕಾರಣ ಹೇಳಿದೆ. ಕಾರಣ ಬಂದುಬಿಟ್ಟು ನಿಮ್ಮ ಎಫರ್ಟ್, ನೀವು ಅದರಲ್ಲಿ ಏನು ಹಾಕ್ತೀರಾ, ನೀವೆಷ್ಟು ಇನ್ವಾಲ್ವ್ಮೆಂಟ್ ತೋರಿಸ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಒಂದು ಸೌಂಡ್ ಕೇಳಿಸ್ತೀನಿ, ಆ ಸೌಂಡ್ ಏನು ಮಾಡುತ್ತೆ ಅಂದರೆ ನಿಮ್ಮ ರೂಟ್ ಚಕ್ರನ ಪಟ್ ಅಂತ ಆ್ಯಕ್ಟಿವೇಟ್ ಮಾಡುತ್ತೆ. ಅದನ್ನು ಕೇಳಿಸ್ಕೊಳ್ಳಿ. ಅದು ಯಾವ ರೀತಿ ಸೌಂಡ್ ಇರ್ಬೋದು, ಮತ್ತೆ ನನಗೆ ವಾಪಸ್ ನೀವು ಕನೆಕ್ಟ್ ಆಗಬೇಕು. ಇಲ್ಲಿ ಅಗೇನ್ ಎಲ್ಲನೂ ನೇಚರಿಂದ ತೊಗೊಂಬಂದಿರೋವಂಥದ್ದು. ಈ ಸೌಂಡ್ ನಿಮ್ಗೆ ಯಾವ ರೀತಿ ಕೇಳುತ್ತೆ, ಅದು ಎಲ್ಲಿಂದ ಬರ್ಬೋದು, ಯಾವಾಗ ಕೇಳಿಸ್ಬೋದು, ಇದನ್ನೆಲ್ಲ ಯೋಚನೆ ಮಾಡಿಬಿಟ್ಟು ನನಗೆ ದಯವಿಟ್ಟು ತಿಳಿಸಿ. ನಾನೀಗ ಆ ಸೌಂಡನ್ನ ನಿಮ್ಗೆ ಕೇಳಿಸ್ತೀನಿ, ಕೇಳಿಸ್ಕೊಳ್ಳಿ, ಎಂಜಾಯ್ ಮಾಡಿ. ಕಣ್ಣು ಮುಚ್ಚಿಬಿಟ್ಟು ನೀವು ನಿಧಾನಕ್ಕೆ ಈ ಸೌಂಡನ್ನ ಕೇಳಿ, ಕನೆಕ್ಟ್ ಆಗಿ ಆ ಸೌಂಡ್ ಜೊತೆಗೆ. ಇಲ್ಲೊಂದು ಇನ್ಸ್ಟ್ರೂಮೆಂಟ್ ಇಟ್ಕೊಂಡಿದ್ದೀನಿ, ಇದೆಲ್ಲ ಹೆಸರನ್ನ ನಿಮ್ಗೆ ಹೇಳ್ತಾ ಇಲ್ಲ. ನೀವು ಕಲಿಯೋಕ್ಕೆ ಬಂದಾಗ ಅಥವಾ ಕಲಿಬೇಕನ್ನೋವಾಗ ಖಂಡಿತ ತಿಳಿಸ್ತೀನಿ. ಸೊ ಈ ಇನ್ಸ್ಟ್ರೂಮೆಂಟು ಯಾವ ರೀತಿ, ಇದನ್ನು ಮನೇಲಿ ಕೂಡ ಬೇಕಾದಷ್ಟು ಜನ ಮಾಡಿರೋರು ಇದ್ದಾರೆ. ನಾನು ಮನೇಲಿ ಮಾಡಿರೋವಂಥದ್ದಲ್ಲ, ಇದು ಕೊಂಡ್ಕೊಂಡಿರೋವಂಥದ್ದು. ಇದನ್ನು ಕ್ರಿಯೇಟಿವಿಟಿ, ನಿಮ್ಮ ಕ್ರಿಯೇಟಿವಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಈ ಸೌಂಡ್ ಕೇಳಿಸಿದ ಮೇಲೆ ನೀವು ಯೋಚನೆ ಮಾಡಿ, ಯಾವ್ದು ಆ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿಕೊಂಡು, ವಸ್ತುಗಳನ್ನ ಯೂಸ್ ಮಾಡ್ಕೊಂಡು ನೀವು ಮನೇಲೇ ಮಾಡ್ಬೋದಾ ಅಂತ ನೋಡಿ. ನಿಮ್ಗೆ ಮಾಡೋಕ್ಕಾದ್ರೆ ಮಾಡಿಬಿಟ್ಟು ಅದನ್ನು ನಮಗೆ ತಿಳಿಸಿ. ನೀವು ಮಾಡಿದರೆ ಆ ಸೌಂಡ್ ಕ್ಲಿಪ್ಪಿಂಗ್ನು ಕಳಿಸಿ. ಓಕೆ, 3 ಸಲ ಕೇಳಿಸಿದ್ದೀನಿ. 3 ಸಲ ಕೇಳಿಸಿದ್ಮೇಲೆ ನಿಮ್ಮ ಯಾರ್ಯಾರು ನೋಡ್ತಾ ಇದ್ದೀರಾ, ಕೇಳಿಸ್ಕೊತಿದ್ದೀರಾ, ನಿಮ್ಮಲ್ಲಿ ಕೂಡ ಬದಲಾವಣೆ ಇರಬೇಕು. ಇದರಿಂದ ಇದು ಅಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಇದು ಹೆಸರು ನಾನು ಖಂಡಿತ ಹೇಳ್ತೀನಿ. ಹೆಸರು ಹೇಳಿದರೆ ನೀವು ತಕ್ಷಣ ಕನೆಕ್ಟ್ ಆಗ್ತೀರಾ ಆ ಸೌಂಡ್ ಜೊತೆಗೆ. ಬಟ್ ನಿಮ್ಗೆ ಯಾವ ರೀತಿ ಸೌಂಡ್ ಕನೆಕ್ಟ್ ಆಯಿತು ಅನ್ನೋದು ನಾನು ತಿಳ್ಕೊಬೇಕು. ಹಾಗಾಗಿ ದಯವಿಟ್ಟು ನಮಗೆ ಹೇಳಿ ಯಾವ ರೀತಿ ಕನೆಕ್ಟ್ ಮಾಡ್ತೀರಾ. ಅದು ಚಾನಲ್ ಮುಖಾಂತರ ಅವ್ರು ಏನು ಕೇಳ್ಕೊತಾರೆ ಆ ಥರ ಮಾಡಿ, ನನಗೂ ಕೂಡ ಅದು ರೀಚ್ ಆಗುತ್ತೆ. ಸೊ ಇದು ಈ ಸೌಂಡ್ ಏನಿದೆ ನಿಮ್ಮ ಮೂಲಾಧಾರ ಚಕ್ರನ ಮತ್ತು ಸ್ಯಾಕ್ರಲ್ ಚಕ್ರನ ಎರಡನ್ನೂ ಆ್ಯಕ್ಟಿವೇಟ್ ಎಷ್ಟು ಚೆನ್ನಾಗಿ ಮಾಡುತ್ತಂದರೆ ಪ್ರಾಣಶಕ್ತಿ ನೀಟಾಗಿ ಮೇಲಕ್ಕೆ ಹರಿಯೋಕ್ಕೆ ಶುರು ಆಗುತ್ತೆ. ಇದು ನಾನು ಕೆಳಗಿಂದ ಮೇಲೆ ತೊಗೊಂಡೆ, ಯಾಕೆಂದರೆ ನಿಮ್ಮ ಪ್ರಾಣಶಕ್ತಿ ಕೆಳಗಿಂದ ಮೇಲಕ್ಕೆ ಹೋಗಬೇಕು. ಇದು ಓಪನ್ ಆಗಿದೆ. ಸೊ ಇದು ಓಪನ್ ಆಗಿರೋವಂಥದ್ದು ಏನಂದರೆ ಭೂಮಿ ತಾಯಿಯಿಂದ ಎನರ್ಜಿ ರಿಸೀವ್ ಮಾಡ್ತಾಯಿದೆ. ಎನರ್ಜಿ ರಿಸೀವ್ ಮಾಡಿ ಆ ಎನರ್ಜಿನ ನಿಮ್ಮ ಬಾಡಿ ಒಳಗಡೆ ಕನೆಕ್ಟ್ ಮಾಡ್ತಾಯಿದೆ ಸೌಂಡ್ ಮೂಲಕ. ಸೊ ಈ ಶಬ್ದ ಅನ್ನೋದೇನಿದೆ ಅಲ್ಲ, ಪ್ರತಿಯೊಂದು ಈಗ ನೀವು ಕೆಲವರು ಮಾತಾಡುವಾಗ ನಿಮ್ಗೆ ಕೇಳಬೇಕು ಅಂತ ಅನಿಸುತ್ತೆ. ಅವ್ರು ಏನೇ ಹೇಳ್ತಾಯಿದ್ರು ಖುಷಿಯಾಗಿ ಕೇಳ್ತೀರಾ. ಯಾರೋ ಒಬ್ಬರು ಹಾಡು ಹೇಳೋದು, ನಿಮ್ಮ ಪರ್ಟಿಕ್ಯುಲರ್ ನಿಮ್ಮ ಫೇವ್ರೆಟ್ ಮ್ಯೂಸಿಷಿಯನ್ ಅವ್ರದ್ದು ಹಾಡು ಕೇಳ್ತಾ ಇದ್ರೆ ನಿಮ್ಗೆ ಬೇಜಾರೇ ಆಗಲ್ಲ. ಯಾರೋ ಬೈತಾರೆ, ಈಗ ಅಪ್ಪ ಅಮ್ಮನೇ ಬೈತಾ ಇರ್ತಾರೆ, ಆ ಬೈತಾ ಇರೋ ಸೌಂಡ್ ಕೇಳೋಕ್ಕಾಗಲ್ಲ. ಸೊ ಎಲ್ಲ ಸೌಂಡು ನಿಮ್ಗೆ ಕನೆಕ್ಟ್ ಆಗುವಂಥದ್ದು. ಇಲ್ಲಿ
ನಾವು ಬರ್ತಿರೋದು ಹೀಲಿಂಗ್ ಥೆರಪಿ ಜೊತೆಗೆ. ಹಾಗಾಗಿ ಥೆರಪಿ ಅಂತ ಬಂದಾಗ ಸೌಂಡ್ಗಳು ತುಂಬ 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 ಇಂಪಾರ್ಟೆಂಟ್ ರೋಲ್ನ ತಗೊಳುತ್ತೆ. ಹಾಗಾಗಿ ಈ ಇನ್ಸ್ಟ್ರೂಮೆಂಟ್ಗಳು ಇನ್ನೊಂದು ಡಿಫ್ರೆಂಟ್ ಲೆವೆಲ್ ಆಫ್ ನಿಮಗೆ ಎಕ್ಸ್ಪೀರಿಯನ್ಸ್ ಕೊಡುವಂಥದ್ದು. ಸೊ ನೀವು ಮಾಡಿಸ್ಕೊಂಡಾಗಲೇ 1 hour ಸೆಷನ್ ತೊಗೊಂಡಾಗ ನಿಮಗೆ ಗೊತ್ತಾಗತ್ತೆ, ಆಹಾ ಯಾಕಪ್ಪ ನಿಲ್ತು ಅನ್ನೋ ಥರ, ಎಲ್ಲಿಂದಲೋ ಎದ್ದು ಬಂದೆ ಅನ್ನೋ ಥರ. ಈ ಹೊಸ ಜನ್ಮ ತಗೊಳ್ಳೋದಾಗಲಿ ಅಥವಾ ಹುಟ್ಟಿ ಬಂದಿದ್ದಾಗಲಿ, ಈ ಥರದ ಖುಷಿಯಾದ ಥಾಟ್, ಯಾವ ಥಾಟ್ ಇಲ್ಲದೆ ಫ್ರೆಶ್ ಆಗಿ ನೀವೇನು ಎದ್ದೇಳ್ತಿರಲ್ಲ, ಅದು ಎಕ್ಸ್ಪೀರಿಯೆನ್ಸ್ ಮಾಡಿದ್ರೇ ಗೊತ್ತಾಗೋದು. ನಾನು ಹೇಳಬೇಕಂದ್ರೆ ಒಂದು ಸಲ ನನಗೊಂದು ಕ್ಲೈಂಟು ಅವರಿಗೆ 92 years ಬಂದರು. ಅವ್ರಿಗೆ ನಡೆಯೋಕ್ಕಾಗಲ್ಲ, ಓಡಾಡೋಕ್ಕೆ ಆಗಲ್ಲ ಅಂತೇಳ್ಬಿಟ್ಟು ಅವ್ರ ಯಜಮಾನರು ಕರ್ಕೊಂಡು ಬಂದರು ನಮ್ಮ ಮನೆಗೆ. ಅಂಕಲ್ ವಾಸ್ 95, ಅವರು 92 years ಲೇಡಿ. ಅವ್ರು ಬಂದಾಗ ಕಷ್ಟಪಟ್ಕೊಂಡು ಬಂದರು, ವಾಪಸ್ ಖುಷಿಯಾಗಿ ನಡ್ಕೊಂಡು ಹೋದರು. ಅವರು ಸೆಷನ್ ಮುಗಿದಾಗ ಅಯ್ಯೋ ನನಗೆ ಎದ್ದು ನಂಗೆ ಮನೆಗೆ ಹೋಗೋಕ್ಕೆ ಮನಸ್ಸಿಲ್ಲ, ಇಲ್ಲೇ ಇರೋಣ, ಇನ್ನೂ ಆ ವೈಬ್ರೇಷನ್ಸ್ ಹಂಗೆ ಇದೆ. ಆ್ಯಂಡ್ ಲೈಕ್ ಆಚೆ ಬಂದುಬಿಟ್ಟು ಅವರು, ಓಹ್ ನಾನೀಗ ಏನು 30 ವರ್ಷದ ಹುಡುಗಿ ಥರ ಕಾಣಿಸ್ತಾ ಇದ್ದೀನಿ, ನನ್ನ ಸ್ಕಿನ್ ಎಲ್ಲ ಗ್ಲೋ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ನಂಗೆ ಹೇಳ್ಬಿಟ್ಟು ಹೋಗಿದ್ರು. ಅವರು ಸುಮಾರು ಸೆಷನ್ಸ್ ನನ್ನ ಹತ್ರ ಬರೀ ರಿಲ್ಯಾಕ್ಸೇಷನ್ಗೋಸ್ಕರ ತೊಗೊಂಡ್ರು. ಅವ್ರು ನಡೆಯೋದಕ್ಕೆ ವಾಪಸ್ ಶಕ್ತಿ ಬೇಕು, ಆಮೇಲೆ ನಾನೊಬ್ಬಳೇ ನನ್ನ ಪಾಡಿಗೆ ನಾನು ನಡಿಬೇಕು, ಯಾರಿಗೂ ಡಿಪೆಂಡೆನ್ಸಿ ಇಲ್ಲದೆ ಅಂತ ಹೇಳ್ಬಿಟ್ಟು. ಸೊ ಇದೆಲ್ಲನೂ ಏನಂದರೆ ತುಂಬ ಖುಷಿ ಕೊಡುತ್ತೆ. ಆ ವಯಸ್ಸಲ್ಲಿ ಅವ್ರು ಬಂದುಬಿಟ್ಟು ಆ ಟ್ರೀಟ್ಮೆಂಟ್ ತೊಗೊಂಡು ವಾಪಸ್ ಹೋದಾಗ, ಖುಷಿಯಾಗಿ ಹೋದಾಗ ನನ್ನ ಒಂದು ಹರಿಸ್ಬಿಟ್ಟು ಹೋಗ್ತಾರೆ. ಅದು ನನಗಷ್ಟೇ ಎಲ್ಲ ಬ್ಲೆಸ್ಸಿಂಗ್ಸು, ನನ್ನ ಇಡೀ ಫ್ಯಾಮ್ಲಿಗೆ ಅದು ಸೇರುತ್ತೆ. ಈ ಖುಷಿ ಯಾವಾಗಲೂ ಹಂಚ್ಕೊಂಡಾಗಲೇ ಬರುವಂಥದ್ದು, ಅದು ಮಲ್ಟಿಪ್ಲೈ ಆಗೋವಂಥದ್ದು. ಹಾಗಾಗಿ ನಾನು ಹೇಳೋದೇನೆಂದರೆ ಪ್ರತಿಯೊಬ್ಬರೂ ಎಕ್ಸ್ಪೀರಿಯೆನ್ಸ್ ಮಾಡಿ ಈ ಸೌಂಡ್ ಅನ್ನೋದನ್ನು. ನಿಮ್ಮ ಸಮಸ್ಯೆಗಳೇನೇ ಇರಲಿ, ಎಲ್ಲ ಸಮಸ್ಯೆಗೂ ಪರಿಹಾರ ಇದೆ. ಇಲ್ಲಿ ಯಾವುದೇ ರೀತಿಯ ಸೌಂಡ್ ನಿಮಗೆ ಫೀಲ್ ಆಯಿತು, ಕನೆಕ್ಟ್ ಆಯಿತು, ಅದು ನಿಮಗೆ ರೂಟಿಂದ ಕ್ಲಿಯರ್ ಮಾಡುತ್ತೆ ಅಲ್ಲಿರೋಂಥ ಬ್ಲಾಕೇಜಸ್ನ. ಸೊ ಸೌಂಡು ಈ ರೀತಿ ಒಂದೊಂದು ಇನ್ಸ್ಟ್ರೂಮೆಂಟು ಡಿಫ್ರೆಂಟಾಗಿ ನಿಮಗೆ ರಿಸಲ್ಟ್ಸ್ ಕೊಡುತ್ತೆ, ಸೂದಿಂಗ್ ಎಫೆಕ್ಟ್ಸ್ ಕೊಡುತ್ತೆ. ಸೊ ನಾನು ಒಂದು ನೀರಿನ ಜೊತೆ ತೋರಿಸ್ದೆ, ಈ ಸ್ಟಾಮ್ ಸೌಂಡ್ ತೋರಿಸ್ದೆ, ಆಮೇಲೆ ಬೇರೆ ಬೇರೆ ಸೌಂಡ್ಗಳನ್ನ ಉಪಯೋಗಿಸಿದ್ದೀನಿ. ಅದನ್ನು ಯಾವುದನ್ನು ನಾನು ಈಗಲೇ ಹೇಳ್ತಾ ಇಲ್ಲ, ನಾನು ಮುಂದೆ ನಿಮ್ಮ ಜೊತೆಗೆ ಇನ್ನೂ ಕನೆಕ್ಟ್ ಆಗ್ತಾ ಇರ್ತೀನಿ. ಕನೆಕ್ಟ್ ಆದಂಗೆ ನಿಮಗೆ ಗೊತ್ತಾಗತ್ತೆ, ಓ ಯಾವ ಸೌಂಡ್ ಯಾವ ರೀತಿ ನಿಮಗೆ ಬಂತು ಅನ್ನೋದು ನನಗೆ ಗೊತ್ತಾದಾಗ ನೀವು ಬೇಗ ಕನೆಕ್ಟಾಗಿ ನೀವು ಹೀಲ್ ಆಗ್ತೀರಾ, ಅಥವಾ ನಿಮಗೆ ಬೆಳವಣಿಗೆಗೆ ಏನು ಬೇಕು ಅದನ್ನು ತಿಳ್ಕೊಂಡು ಅದಕ್ಕೋಸ್ಕರ ಬರ್ತೀರಾ. ಸೊ ನಾವೊಂದು ರಿಲೇಷನ್ಶಿಪ್ ಆಗಲಿ ಅಥವಾ ಡಿಸೀಸ್ ಆಗಲಿ ತೊಗೊಂಡ್ಬಿಟ್ಟು ಹೇಳಿದೆ. ರಿಲೇಷನ್ಶಿಪ್ ಬಗ್ಗೆ ನಾನು ಹೇಳಿಲ್ಲಲ್ಲ. ಸೋ ಮೆನಿ ಥಿಂಗ್ಸ್, ನನ್ನ ಹತ್ರ ಎಲ್ಲ ಥರ ಸಮಸ್ಯೆಯವರು ಬರ್ತಾ ಇರ್ತಾರೆ, ಬಂದಿದ್ದಾರೆ, ಚೆನ್ನಾಗಿರೋರಿದ್ದಾರೆ, ಖುಷಿಯಾಗಿ ಎಲ್ಲ ಬದಲಾವಣೆಗಳನ್ನ ಮಾಡಿಕೊಂಡು ಈಗ ಕೆಲವರು ಹೀಲರ್ ಆಗಿ ಕನ್ವರ್ಟ್ ಆಗಿದ್ದಾರೆ. ಸುಮಾರು ಜನ ನನ್ನ ಸ್ಟೂಡೆಂಟ್ಸು ನನ್ನಿಂದನೇ ಕಲಿತು ಅವರು ಕೂಡ ಇದೇ ವೃತ್ತಿಯನ್ನು ಮುಂದುವರ್ಸ್ಕೊಂಡು ಹೋಗ್ತಿದ್ದಾರೆ, ಅವರ ಒಳ್ಳೆ ಕೆಲಸಗಳನ್ನ ಬಿಟ್ಬಿಟ್ಟು. ಸೊ ಯಾವಾಗ ನಿಮಗೆ ಆದರೆ ಸಹಾಯ ಮಾಡೋ ಮನಸ್ಥಿತಿ ಇದ್ದು ನೀವೆಲ್ಲರಿಗೂ ಪ್ರಪಂಚದಲ್ಲಿ ಒಂದು ಬದಲಾವಣೆ ತರಬೇಕಂದ್ರೆ ದಯವಿಟ್ಟು ಬನ್ನಿ. ಹೀಲರ್ ಕಮ್ಯುನಿಟಿ ಇಸ್ ವೆರಿ ಬಿಗ್, ಅದು ಬೆಳೀಲಿ ಇನ್ನೂ. ಸೊ ಇದು ಒಂದು ಇನ್ಸ್ಟ್ರೂಮೆಂಟ್ ಆಯಿತು. ನಿಮಗೆ ಎಲ್ಲ ಇನ್ಸ್ಟ್ರೂಮೆಂಟ್ ತಿಳ್ಕೊಳ್ಳೋ ಬಗ್ಗೆ ಆಸಕ್ತಿ ಇರಬಹುದು. ಸೊ ಇವಾಗ ಒಂದು ಸೌಂಡ್ ನಾನು ನಿಮ್ಗೆ ಕೇಳಿಸ್ಬೇಕಂತಿದ್ದೀನಿ. ಆ ಸೌಂಡು ಮಕ್ಕಳಿಗೆ ನಾನು ಜಾಸ್ತಿ ಯೂಸ್ ಮಾಡ್ತೀನಿ, ಮಕ್ಕಳ ಥೆರಪಿಯಲ್ಲಿ. ಯಾಕೆಂದರೆ ಮಕ್ಕಳಲ್ಲಿ ತುಂಬ ಭಯ ಇರುತ್ತೆ, ಆಮೇಲೆ ಡೌಟ್ಸ್ ಇರುತ್ತೆ, ಆಂಗ್ಸೈಟಿ ಇರುತ್ತೆ ಅವ್ರಿಗೆ. ಯಾಕೆಂದರೆ ತುಂಬ ಜನ ಎಲ್ಲರೂ ಮಕ್ಕಳನ್ನ ಜಡ್ಜ್ ಮಾಡೋದು ತುಂಬ ಫಾಸ್ಟಾಗಿ, ತುಂಬ ಬೇಗ. ಈ ಜಡ್ಜ್ಮೆಂಟಲ್ ಬಂದಾಗ ಮಕ್ಕಳಲ್ಲಿ ತಾನೇ ಭಯ ಹುಟ್ಟುತ್ತೆ, ಮನೆಯಿಂದನೇ ಶುರುವಾಗುತ್ತೆ. ಅಪ್ಪ ಅಮ್ಮ ಪ್ರತಿಯೊಂದಕ್ಕೂ ತಡೆ ಹಾಕ್ತಾ ಇರ್ತಾರೆ, ನೋ ಅನ್ನೋದು ಜಾಸ್ತಿ. ಮುಂದೆ ಹೋಗಿ ಮಾಡಿ ನಾನಿದ್ದೀನಿ ಅನ್ನೋದು ಭಾವನೆ ನೀವು ಯಾವಾಗ ಕೊಡ್ತೀರಾ ಅಲ್ಲಿ ತನಕ ಮಕ್ಕಳಲ್ಲಿ ಹಿಂಜರಿಕೆ, ಒತ್ತಡ ಜಾಸ್ತಿ ಇರುತ್ತೆ. ಸೊ ಈ ಮಕ್ಕಳಲ್ಲಿ ಆ ಭಯನ ದೂರ ಮಾಡೋಕ್ಕೋಸ್ಕರ ನಾನು ಯೂಶ್ವಲಿ ಒಂದು ಸೌಂಡ್ ಯೂಸ್ ಮಾಡೋದೇನೆಂದರೆ, ನನಗೆ ತುಂಬಾ ಇಷ್ಟ ಈ ಸೌಂಡು. ಬಟ್ ಈ ಸೌಂಡ್ ನಿಮ್ಗೆ ಯಾವ ರೀತಿ ಕನೆಕ್ಟ್ ಆಗುತ್ತೆ ಅನ್ನೋದನ್ನು ನೀವು ದಯವಿಟ್ಟು ಹೇಳಿ, ಇಲ್ಲಿ ಫೀಲ್ ಮಾಡಿ. ಇದು ಏನು ನಾನು ನಿಮ್ಗೆ ಹೇಳ್ತಾ ಇಲ್ಲ, ಇದರಿಂದ ಸೌಂಡ್ ಬರೋದೇನು ಅಂತ. ಬೇಸ್ಡ್ ಆನ್ ದಟ್ ಸೌಂಡ್ ಈ ಇನ್ಸ್ಟ್ರೂಮೆಂಟ್ಗೆ ಹೆಸರಿದೆ, ಆಯಿತಾ? ಆ ಸೌಂಡ್ ನಿಮ್ಗೆ ಹೆಂಗೆ ಕೇಳುತ್ತೆ ನೀವೇ ಹೇಳಿಬಿಟ್ಟು ಕೇಳಿಸ್ಕೊಂಡು ಹೇಳಿ. ಸೌಂಡ್ ಶುರು ಮಾಡಿದ್ದೀನಿ.
ಕೇಳಿಸ್ಕೊಂಡ್ರಲ್ಲ, ಏನು ಸೌಂಡ್ ಥರ ಕೇಳಿಸ್ತು ನಿಮಗೆ? ನಾನು ತಮಟೆ ಅಂತೂ ಹೊಡಿತಾ ಇಲ್ಲ, ಇಲ್ಲಿ ಯಾವ ರೀತಿ ಯೂಸ್ ಮಾಡ್ತಾ ಇಲ್ಲ, ಮೂವ್ ಮಾಡ್ತಾ ಇದ್ದೀನಿ ಅಷ್ಟೇ. ಅದರೊಳಗಿರೋವಂಥ ಸೀಡ್ಸ್ ಇರ್ಬೋದು, ಇಟ್ ಈಸ್ ಮೇಕಿಂಗ್ ನಾಯ್ಸ್, ಅದು ಸೌಂಡ್ ಮಾಡ್ತಾ ಇದೆ. ಆ ಸೌಂಡು ಮಕ್ಕಳಲ್ಲ ಅಥವಾ ಮನುಷ್ಯನಲ್ಲಿರುವಂಥ ಭಯನ ಹೊಡೆದು ಓಡಿಸುತ್ತೆ ಅಂತ ಹೇಳ್ಬೋದು. ಏಕೆಂದರೆ ಅವರಲ್ಲಿ ಕಾನ್ಫಿಡೆನ್ಸ್ ಬರೋಕ್ಕೆ, ಶಕ್ತಿ ತುಂಬಕ್ಕೆ, ಜೊತೆಗೆ ಅಲ್ಲಿರೋವಂಥ ಭಯ, ಆತಂಕ ಇದೆಲ್ಲ ಏನಿದೆ ಇದನ್ನೆಲ್ಲ ಕ್ಲಿಯರ್ ಮಾಡ್ತಾ ಹೋಗುತ್ತೆ. ಈ ಥರ ಜೋರು ಸೌಂಡನ್ನು ನೀವು ಈವನ್ ನೋಡಿರ್ಬೋದು. ಕೆಲವರ ಕಲ್ಚರಲ್ಲಿ ಒಂದು ಡೆಡ್ ಬಾಡಿ ಹೋಗುವಾಗ ತುಂಬ ಸೌಂಡ್ ಮಾಡಿಕೊಂಡು ಕಳಿಸ್ತಾ ಇರ್ತಾರೆ, ಕರ್ಕೊಂಡು ಹೋಗ್ತಾರೆ ಬಾಡಿನ. ಯಾಕಿರ್ಬೋದು ಯೋಚನೆ ಮಾಡಿ. ಸೊ ಅದೇ ರೀತಿ ನಮ್ಮ ಮನಸ್ಸಿನೊಳಗೆ ತುಂಬ ಭಯ, ಆತಂಕ, ಒಂದು ನಂಬಿಕೆ ಇಲ್ಲದೆ ಇರುವಂಥದ್ದು ಇಂಥದ್ದೆಲ್ಲ ತುಂಬ ಇರುತ್ತೆ. ಅದನ್ನೆಲ್ಲ ದೂರ ತಳ್ಳಬೇಕಂದ್ರೆ ಈ ಸೌಂಡ್ಗಳು ಹೆಲ್ಪ್ ಮಾಡುತ್ತೆ. ಈ ಥರ ಸೌಂಡ್ ಈ ಸೌಂಡ್ ಎಲ್ಲಿ ನಿಮಗೆ ಸಿಗ್ಬೋದು, ಕೇಳಿಸ್ಕೊಳ್ಬೋದು, ಅದು ಮತ್ತೆ ನಾನು ನಿಮಗೆ ಚಾಯ್ಸ್ ಕೊಡ್ತಾ ಇದ್ದೀನಿ. ನಾನು ಈಗಲೇ ಹೇಳಲ್ಲ, ಮುಂದೆ ಬರ್ತಾ ಹೇಳ್ತೀನಿ. ಅಥವಾ ನೀವೇ ಕನೆಕ್ಟ್ ಆಗಿ ನಿಮಗೆ ಫೀಲ್ ಆಗ್ಬೋದು ಎಲ್ಲಿ ಈ ಸೌಂಡ್ ಕೇಳಿಸ್ಕೋತೀನಿ ನಾನು ಅನ್ನೋದು. ಸೊ ಈ ಸೌಂಡ್ ಏನಿದೆ ನಿಮ್ಮಲ್ಲಿರೋ ಅಂಥ ಡೌಟ್ಸ್, ಆಮೇಲೆ ಕಾನ್ಫಿಡೆನ್ಸ್ ಇಲ್ಲದೆ ಇರೋದು, ಆಮೇಲೆ ಇನ್ಯಾವುದೇ ರೀತಿಯ ಒತ್ತಡಗಳನ್ನ ತುಂಬ ಇಟ್ಕೊಂಡು ಡಿಪ್ರೆಷನ್ ಹೋಗೋವಂಥದ್ದಿರ್ಬೋದು, ಅಂಥದ್ರಿಂದ ಆಚೆ ತರೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಎವ್ರಿ ಇನ್ಸ್ಟ್ರೂಮೆಂಟ್ ಹ್ಯಾಸ್ ಇಟ್ಸ್ ಓನ್ ಕ್ವಾಲಿಟಿ, ಆಯಿತಾ? ಒಂದೊಂದು ಇನ್ಸ್ಟ್ರೂಮೆಂಟಲ್ಲೂ ಒಂದೊಂದು ರೀತಿಯ ವೈಬ್ರೇಷನ್ಸ್ ಇದೆ. ಆ್ಯಂಡ್ ಈ ವೈಬ್ರೇಷನ್ಸು ಬೇಸ್ಡ್ ಆನ್ ಇಂಟೆನ್ಸಿಟಿ, ಸಿವಿಯಾರಿಟಿ, ಒಬ್ಬ ಮನುಷ್ಯನಲ್ಲಿರೋವಂಥದ್ದು ಪ್ರಾಬ್ಲಮ್ಗೆ ಏನಿದೆ, ಎಷ್ಟು ಸಿವಿಯರ್ ಆಗಿದೆ, ಬೇಸ್ಡ್ ಆನ್ ದಟ್ ಫ್ರೀಕ್ವೆನ್ಸಿ ಲೋ ಹೈ ಆಗ್ತಾ ಹೋಗುತ್ತೆ. ಸೊ ಅದ್ರ ಮೇಲೆ ನಿಮ್ಮ ಹೀಲಿಂಗ್ ಡಿಪೆಂಡ್ ಆಗುತ್ತೆ. ನಾನು ಹೇಳ್ದಂಗೆ ಪ್ರತಿಯೊಂದು ಇನ್ಸ್ಟ್ರೂಮೆಂಟೂ ತುಂಬಾ ಯುನೀಕಾಗಿ ಮಾಡಿರೋವಂಥದ್ದು, ಅಲ್ಲದೆ ಎಲ್ಲ ಇನ್ಸ್ಟ್ರೂಮೆಂಟ್ಸೂ ಅಷ್ಟೇ ಲಾಭದಾಯಕವಾಗಿ ಇರುವಂಥದ್ದು. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ. ಇದೆಲ್ಲ ಇಟ್ಕೊಳ್ಬೇಕಾ ನಾವು? ಇದನ್ನೆಲ್ಲ ಮಾಡ್ಕೊಳ್ಬೇಕು ಅಂದರೆ, ದಿನ ನಾವು ಮಾಡಬೇಕು ಅಂದರೆ ದಿನ ಬೇಕಾಗಲ್ಲ. ನಿಮಗೆ ಒಂದು ಸೆಷನ್ ನೀವು ತೊಗೊಂಡ್ರಿ, 1 hour ಸೆಷನ್ ಅಂದರೆ ಯು ಮೇ ಕೀಪ್ ದ ಎನರ್ಜಿ ಫಾರ್ ಅ ಮಂತ್. ಇಟ್ ಡಿಪೆಂಡ್ಸ್. ನಿಮಗೆ ಕೆಲವೊಂದೆಲ್ಲ ಪ್ರಾಕ್ಟೀಸಸ್ ಇರುತ್ತೆ, ಅದರಲ್ಲೂ ರಿಚುವಲ್ಸ್ ಇರುತ್ತೆ. ಅದನ್ನು ನೀವು ಮಾಡ್ಕೊಂಡು ಹೋದಾಗ ನಿಮ್ಮ ಔರಾ ಬ್ಯಾಲೆನ್ಸ್ಡ್ ಆಗಿರುತ್ತೆ. ನಿಮ್ಮ ಔರಾ ಬೆಳೀತಾನೆ ಹೋಗುತ್ತೆ ಹೊರತು ಶ್ರಿಂಕ್ ಆಗ್ತಾ ಹೋಗಲ್ಲ. ಡಿಪೆಂಡ್ಸ್ ನೀವು ಯಾವ ಜೊತೆ ಬೆರೀತಾ ಇದ್ದೀರಾ, ಯಾವ ಥರ ವಾತಾವರಣದಲ್ಲಿದ್ದೀರಾ, ಎಲ್ಲದ್ರ ಮೇಲೂ ಡಿಪೆಂಡ್ ಆಗುತ್ತೆ ನಿಮ್ಮ ಔರಾ ಶ್ರಿಂಕ್ ಆಗೋದಕ್ಕೆ. ನಿಮ್ಗೆ ಔರಾ ಅದು ಎಷ್ಟು ಬೆಳೀತಾ ಹೋಗುತ್ತೆ ಅಷ್ಟು ನಿಮ್ಮ ಆರೋಗ್ಯ ಮತ್ತು ನಿಮ್ಮ ಗ್ರೋತ್ ಎರಡೂ ಚೆನ್ನಾಗಿ ಮೇಲ್ಮಟ್ಟದಲ್ಲೇ ಹೋಗ್ತಾ ಇರುತ್ತೆ, ಆಯಿತಾ? ಆದಷ್ಟು ನಿಮ್ಮ ಆರೋಗ್ಯವನ್ನು ನೋಡ್ಕೊಳ್ಳಿ, ನಿಮ್ಮ ಮೈಂಡನ್ನು ಬ್ಯಾಲೆನ್ಸ್ಡಾಗಿ ಇಟ್ಕೊಳ್ಳಿ. ಈ ಸೌಂಡ್ ಇನ್ಸ್ಟ್ರೂಮೆಂಟ್ಸ್ ಎಲ್ಲ, ಸೌಂಡ್ ಥೆರಪಿ ಬಗ್ಗೆ ಏನು ಹೇಳ್ತಾ ಇದ್ದೀನಿ ಇದೆಲ್ಲನೂ ನಿಮ್ಮ ಶರೀರಕ್ಕೆ ಸಂಬಂಧಪಟ್ಟಿದ್ದು. ಸೋಲ್ ಅಂದರೆ ನಾನು ಬೇರೆ ಏನೋ ಹೇಳ್ತಾ ಇಲ್ಲ, ಅದು ನಿಮ್ಮ ಒಳಗಡೆ ಇರುವಂಥದ್ದು. ನಿಮ್ಮ ಅಂತರಾತ್ಮ ಏನಿದೆ ಆ ಅಂತರಾತ್ಮ ಜೊತೆಗೆ ಕನೆಕ್ಟ್ ಆಗೋವಂಥದ್ದಕ್ಕೆ ಒಂದು ಇದು ಸಾಧನ ಅಷ್ಟೇ. ಈ ಸೌಂಡ್ ಹೀಲಿಂಗ್ ಅನ್ನೋದು ಸಾಧನ ಆಗುತ್ತೆ. ಇದರಿಂದ ನೀವು ನಿಮ್ಮನ್ನೇ ನೀವು ತಿಳ್ಕೊಳ್ಳೋಕ್ಕೆ, ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳೋಕ್ಕೆ ಬಹಳಷ್ಟು ಸಹಾಯ ಮಾಡುತ್ತೆ. ನೋಡಿದ್ರಲ್ಲ ನೀವು ಸೌಂಡು ಯಾವ ರೀತಿ ನಿಮ್ಮ ಬಾಡಿ ಕನೆಕ್ಟ್ ಆಗುತ್ತೆ ಅಂತ. ಈ ಕನೆಕ್ಷನ್ನು ಯಾವುದೇ ರೀತಿಯಲ್ಲಿ ಆಗ್ಬೋದು. ನಿಮಗೆ ಯಾವ ಸೌಂಡ್ ಜಾಸ್ತಿ ಕೇಳ್ತಾ ಇರ್ತೀರಾ ಅದು ಕಡೆ ಕನೆಕ್ಟ್ ಆಗ್ತೀರಾ ಯಾವಾಗಲೂ ಅಷ್ಟೇ. ಸೊ ಇಟ್ ಈಸ್ ಫೈನ್. ಹಾಗೆ ಯಾವುದೇ ರೀತಿ ಕೇಳಿಸಿದ್ರು ಏನೇ ಮಾಡಿದ್ರು ಇಟ್ ಈಸ್ ಅಬ್ಸಲ್ಯೂಟ್ಲಿ ಫೈನ್. ಎಂಜಾಯ್ ಮಾಡಿ. ಯಾವ ಸೌಂಡ್ ಬಂದ್ರೂ ಎಂಜಾಯ್ ಮಾಡಿ. ಟ್ರಾಫಿಕಲ್ಲಿ ಇದ್ರೂ ಎಂಜಾಯ್ ಮಾಡಿ. ಬಿಕಾಸ್ ಅಲ್ಲಿ ಕೋಪ ಮಾಡಿಕೊಂಡ್ರೆ ಇನ್ನೂ ಟ್ರಾಫಿಕ್ ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಆಗಲ್ಲ. ನಿಮ್ಮ ಕೋಪದಿಂದ ಏನೂ ಪ್ರಯೋಜನ ಆಗಲ್ಲ. ಸೊ ಇಷ್ಟು ಹೇಳ್ತಾ ಇವತ್ತಿನ ಸೆಷನ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.